ಮಾನವನ ಜೀವಿತ ಭಯದಿಂದ ಕೂಡಿದಾಗಿದೆ. ಇದಕ್ಕೆ ಪರಿಹಾರ ದೇವರ ವಾಕ್ಯವೇ ಆಗಿದೆ. ಆತ್ಮೀಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ದೇವರ ವಾಕ್ಯಗಳ ಅಧ್ಯಯನದಲ್ಲಿ ನೀವು ತಿಳಿದುಕೊಂಡ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರವಾಗಲಿ. ಇತರರಿಗೂ ಈ ಬಗ್ಗೆ ತಿಳಿಯಪಡಿಸಿರಿ. ತಪ್ಪದೆ ಕರೆ ಮಾಡಿರಿ. ಇಂದು ನಾವು ಮಾನವನಲ್ಲಿರುವ ಭಯದ ಬಗ್ಗೆ ಮತ್ತು ಅದರ ಪರಿಹಾರದ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಆದುದರಿಂದ ದೇವರ ಆತ್ಮನ ಹತೋಟಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನಾ ಪೂರ್ವಕವಾಗಿ ಇಂದಿನ ಅಧ್ಯಯನವನ್ನು ಪ್ರಾರಂಭಿಸೋಣ. ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿ ನಿವಾಸ ಮಾಡುವಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಹೌದು ಕರ್ತನೆ, ಈ ಲೋಕದಲ್ಲಿ ಅನೇಕ ವಿಧವಾದಂಥ ಭಯಗಳುಂಟು ಪ್ರತಿ ಮನುಷ್ಯನಿಗೆ. ಆದರೆ ನಿನ್ನ ವಾಕ್ಯ ಹೇಳುತ್ತದೆ, ಭಯಪಡಬೇಡಿರಿ, ನಾನು ನಿಮ್ಮೊಂದಿಗಿದ್ದೇನೆ. ಎಂತಹ ವಾಗ್ದಾನವನ್ನು ಕೊಟ್ಟಿದ್ದೆ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ನಮ್ಮ ಪ್ರೀತಿಯ ಬಾಂಧವರನ್ನು ಆಶೀರ್ವದಿಸು, ಅವರೊಬ್ಬೊಬ್ಬರ ಕುಟುಂಬಗಳನ್ನು ಆಶೀರ್ವದಿಸು. ಯಾವುದಾದರೂ ಒಂದು ಭಯದಲ್ಲಿ ಅವರು ಇರುವುದಾದರೆ ಭಯದಿಂದ ಅವರನ್ನು ಬಿಡಿಸಿ ಕರ್ತನೆ, ಅವ್ರಿಗೆ ಬೇಕಾದಂಥ ವಿಶ್ವಾಸ, ನಂಬಿಕೆ, ಧೈರ್ಯ ಇವೆಲ್ಲವುಗಳನ್ನು ಕೊಟ್ಟು ಭರವಸೆಯಿಂದ ಮುಂದೆ ಸಾಗಲು ಸಹಾಯ ಮಾಡು. ನಿನ್ನ ಆತ್ಮನ ಸಹಾಯಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಕರ್ತನೆ. ಒಬ್ಬೊಬ್ಬರನ್ನು ಆಶೀರ್ವದಿಸು. ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇವೆ, ಆಮೇನ್. ನಿಮಗೆ ನಂಬಿಕೆಯು ಸ್ಥಿರವಿಲ್ಲದಿದ್ದರೆ ನಿಮಗೆ ಸ್ಥಿರತೆಯೇ ಇಲ್ಲ. ಯೆಶಾಯನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 9ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಮಹಿಮೆಯಾಗಲಿ. ಜ್ಞಾನೋಕ್ತಿಗಳ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 21ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಮಗನೇ, ಸುಜ್ಞಾನವನ್ನು ಬುದ್ಧಿಯನ್ನು ಭದ್ರವಾಗಿಟ್ಟುಕೋ, ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದೇ ಇರಲಿ ಎಂಬುದಾಗಿ. ಪ್ರಿಯ ಮಿತ್ರನೇ, ನಿನ್ನ ಕಣ್ಣಿನಿಂದ ಅವು ಮರೆಯಾಗದಿರಲಿ. ಅವು ಅಂದರೆ ದೇವರ ಸುಜ್ಞಾನವೇ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 22ನೇ ವಚನ ಹೀಗೆ ಹೇಳುತ್ತದೆ, ಅವು ನಿನಗೆ ಜೀವವೂ ನಿನ್ನ ಕೊರಳಿಗೆ ಭೂಷಣವೂ ಆಗಿರುವವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯವನ್ನು ಕಲಿಯುವುದರಿಂದ ದೊರಕುವ ಜ್ಞಾನದಿಂದ ಜೀವವೂ ಕೃಪೆಯೂ ಉಂಟಾಗುತ್ತವೆ. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 23 ಮತ್ತು 24ನೇ ವಚನವನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆಗ ನೀನು ಎಡವದೆ ನಿನ್ನ ಮಾರ್ಗದಲ್ಲಿ ನಿರ್ಭಯವಾಗಿ ನಡೆಯುವಿ. ನೀನು ಮಲಗುವಾಗ ಹೆದರಿಕೆ ಇರುವುದಿಲ್ಲ, ಮಲಗಿದ ಮೇಲೆ ಸುಖವಾಗಿ ನಿದ್ರೆ ಮಾಡುವಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮಾನವನಿಗೆ ಇಂದು ಜೀವಿತದ ಕುರಿತಾಗಿ ಅನೇಕ ಭಯಗಳಿರುತ್ತವೆ. ಈ ಭಯಗಳು ನಮ್ಮೆಲ್ಲರಿಗೂ ಬರುತ್ತವೆ. ಇದಕ್ಕೆ ಪರಿಹಾರವೇನು? ಇದೆಲ್ಲಕ್ಕೂ ದೇವರ ವಾಕ್ಯವೇ ಉತ್ತರವಾಗಿದೆ. ನಮ್ಮ ಸಮಯದ ಹೆಚ್ಚಿನ ಭಾಗವನ್ನು ನಾವು ಪ್ರಯಾಣದಲ್ಲಾಗಲಿ ನಿದ್ದೆಯಲ್ಲಾಗಲಿ ಕಳೆಯುವುದರಿಂದ ನಾವು ನಡೆಯುವಾಗ ನಿರ್ಭಯವೂ ಸುಖವಾದ ನಿದ್ರೆಯೂ ನಮಗೆ ವಾಗ್ದಾನ ಮಾಡಲ್ಪಟ್ಟಿದೆ. ದೇವರ ಸತ್ಯವು ನಮ್ಮನ್ನು ಕಾಯುತ್ತದೆಂಬ ಅರಿವು ನಮಗಾಗುವಂತಹದ್ದು ಎಷ್ಟೊಂದು ಆನಂದಕರ. ನಾನು ನೀನು ಸತ್ಯವನ್ನು ಹಿಡಿದಿರುವುದಲ್ಲ, ಸತ್ಯವೇ ನಮ್ಮನ್ನು ಹಿಡಿದಿರುತ್ತದೆ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 25 ಮತ್ತು 26ನೇ ವಚನ ಹೀಗೆ ಹೇಳುತ್ತದೆ, ಪಕ್ಕನೆ ಬರುವ ಅಪಾಯಕ್ಕಾಗಲಿ ದುಷ್ಟರಿಗೆ ಸಂಭವಿಸುವ ನಾಶನಕ್ಕಾಗಲಿ ನೀನು ಅಂಜುವುದೇ ಇಲ್ಲ. ಯೆಹೋವನು ನಿನ್ನ ಭರವಸಕ್ಕೆ ಆಧಾರನಾಗಿದ್ದು ನಿನ್ನ ಕಾಲು ಪಾಶಕ್ಕೆ ಸಿಕ್ಕದಂತೆ ನಿನ್ನನ್ನು ಕಾಪಾಡುವನು ಎಂಬುದಾಗಿ. ದೇವಸೇವಕರಾದ ಡಾಕ್ಟರ್ ವರನ್ ಮೆಗ್ಗಿಯವರು ಈ ರೀತಿಯಾಗಿ ಹೇಳುತ್ತಾರೆ, ನನಗೆ ವಿಮಾನದ ಹಾರಾಟ ಕುರಿತು ತುಂಬ ಭಯವಿತ್ತು. ಆದ್ದರಿಂದ ಈ ವಚನಗಳು ನನಗೆ ತುಂಬ ಧೈರ್ಯ ಕೊಡುತ್ತಿದ್ದವು. ನಾನು ವಿಮಾನದೊಳಗೆ ಕುಳಿತ ಕೂಡಲೇ ಇದು ಯಾವಾಗ ಬೀಳುತ್ತದೋ ಎಂಬ ಭಯದಲ್ಲಿರುತ್ತಿದ್ದೆ. ಅಂಥ ಸಮಯಗಳಲ್ಲಿ ಈ ವಚನಗಳು ನನಗೆ ತುಂಬ ಸಹಾಯ ಮಾಡಿರುತ್ತವೆ. ನಾನು ವಿಮಾನ ಪ್ರಯಾಣ ಮಾಡುವಾಗೆಲ್ಲ ಈ ವಚನಗಳನ್ನು ಧ್ಯಾನಿಸುತ್ತಿರುತ್ತೇನೆ ಮತ್ತು ನಾನು ವಿಮಾನದಲ್ಲಿ ತುಂಬ ಪ್ರಯಾಣ ಮಾಡುತ್ತಿರುತ್ತೇನೆ. ಪಕ್ಕನೆ ಬರುವ ಅಪಾಯಕ್ಕೆ ಹೆದರಬೇಡ ಎಂಬುದಾಗಿ ನೋಡುವಾಗ ಮುಂದಿನ ಕ್ಷಣದಲ್ಲಿ ಏನಾಗಬಹುದೋ ಎಂದು ಭಯಪಡಬೇಡ. ಈ ಗಳಿಗೆಯಲ್ಲಿ ದೇವರು ನನ್ನನ್ನು ಕಾಯುತ್ತಿದ್ದಾನೆ ಮತ್ತು ಮುಂದಿನ ಕ್ಷಣದಲ್ಲೂ ಆತನು ನನ್ನನ್ನು ಕಾಯುತ್ತಿರುತ್ತಾನೆ.
ಕರ್ತನು ನಿನ್ನ ಭರವಸಕ್ಕೆ ಆಧಾರನಾಗಿದ್ದು ನಿನ್ನ ಕಾಲು ಪಾಶಕ್ಕೆ ಸಿಕ್ಕದಂತೆ ಕಾಯುತ್ತಾನೆ ಎಂಬುದಾಗಿ ನೋಡುವಾಗ, ಪ್ರಿಯರೇ, ನಾನು ಕರ್ತನಿಗೆ ಹೇಳುತ್ತೇನೆ, ಈ ಗಳಿಗೆಯಲ್ಲಿ ನೀನು ನನಗೆ ಬೇಕಾಗಿರುವಷ್ಟು ಈ ಬೆಳಿಗ್ಗೆ ಹಾಸಿಗೆಯಿಂದ ಏಳುವಾಗ ಬೇಕಾಗಿರಲಿಲ್ಲ. ನಾನು ಇಷ್ಟು ಎತ್ತರದಲ್ಲಿ ಗಾಳಿಯಲ್ಲಿದ್ದೇನೆ, ನನ್ನಲ್ಲಿ ಸ್ವಲ್ಪ ಭಯವಿದೆ, ಇದು ನನ್ನ ಪರೀಕ್ಷೆ, ನಾನು ಬೀಳದಂತೆ ನೀನು ಕಾಯುತ್ತಿ ಎಂಬ ಭರವಸೆ, ಧೈರ್ಯವನ್ನು ನನಗೆ ಕೊಡು ಎಂಬುದಾಗಿ. ಪ್ರಿಯರೇ, ಈ ವಚನ ಅದೆಷ್ಟು ಅದ್ಭುತವಾದದ್ದು! ಇಂಥ ಅನೇಕ ಜ್ಞಾನೋಕ್ತಿಯ ಮಾತುಗಳನ್ನು ನಾವು ನೋಡಲಿದ್ದೇವೆ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 27ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರುತ್ತದೆ, ಉಪಕಾರ ಮಾಡುವುದಕ್ಕೆ ನಿನ್ನ ಕೈಲಾದಾಗ ಹೊಂದತಕ್ಕವರಿಗೆ ಅದನ್ನು ತಪ್ಪಿಸಬೇಡ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವಸೇವಕರಾದ ಡಾಕ್ಟರ್ ವರ್ಡನ್ ಮ್ಯಾಗಿಯವರು ಈ ರೀತಿಯಾಗಿ ಹೇಳುತ್ತಾರೆ, ನನ್ನ ತಂದೆಯವರಿಗೆ ಅವರ ಬಾಲ್ಯದಲ್ಲಾದ ಒಂದು ಕಹಿ ಅನುಭವದಿಂದಾಗಿ ಈ ಸಭೆಗಳೆಂದರೆ ಅವರಿಗೆ ಹೆಚ್ಚು ಇಷ್ಟವಿರಲಿಲ್ಲ. ಆದರೆ ಅವರು ದೇವರಿಗೆ ಯಾವಾಗಲೂ ವಿಧೇಯರಾಗಿದ್ದರೆಂದು ನಾನು ನೆನೆಸುತ್ತೇನೆ. ಒಂದು ಉದಾಹರಣೆ ಕೊಡುತ್ತೇನೆ. ನಾನು ಹುಡುಗನಾಗಿದ್ದಾಗ ಒಮ್ಮೆ ನಾವು ಒಂದು ಕುದುರೆಗಾಡಿಯಲ್ಲಿ ಪಶ್ಚಿಮ ಟೆಕ್ಸಾಸಿನ ದಾರಿಯಲ್ಲಿ ಪ್ರಯಾಣಿಸುತ್ತಿದ್ದೆವು. ಒಂದು ಮನೆಯ ಗೇಟು ತೆರೆಯಲ್ಪಟ್ಟು ದನಗಳು ಹೊರಗೆ ಓಡಿ ಬರುತ್ತಿದ್ದವು. ನನ್ನ ತಂದೆಯವರು ಗಾಡಿ ನಿಲ್ಲಿಸಿ ಆ ದನಗಳನ್ನೆಲ್ಲ ಹಿಂದೆ ಮನೆಯೊಳಕ್ಕೆ ಓಡಿಸಿ ಅಲ್ಲಿನ ಹಳೆ ಗೇಟನ್ನು ಮುಚ್ಚಿ ಭದ್ರಪಡಿಸಿದರು. ಬಳಿಕ ಬಂದು ಗಾಡಿ ಹತ್ತಿದರು. ಯಾರಿಗೂ ಏನೂ ಹೇಳಲಿಲ್ಲ. ಆ ದನಗಳ ಒಡೆಯನಿಗೂ ಏನನ್ನೂ ಹೇಳಲಿಲ್ಲ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 28ನೇ ವಚನ ಹೀಗೆ ಹೇಳುತ್ತದೆ, ಕೊಡತಕ್ಕದ್ದು ನಿನ್ನಲ್ಲಿದ್ದರೆ ನೆರೆಯವನಿಗೆ ಹೋಗಿ ಬಾ, ನಾಳೆ ಕೊಡುತ್ತೇನೆ ಎಂದು ಹೇಳಬೇಡ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನನಗೆ ಎಷ್ಟೋ ಮಂದಿ ಹೇಳುತ್ತಾರೆ, ನಿಮ್ಮ ಕಾರ್ಯಕ್ರಮಕ್ಕೆ ಸಹಾಯ ಮಾಡುತ್ತೇನೆ. ಖಂಡಿತವಾಗಿಯೂ. ಆದರೆ ನನ್ನ ವ್ಯವಹಾರ ಮುಗಿಯುವ ತನಕ ಕಾಯಬೇಕಾಗುತ್ತದೆ. ಅಂಥ ವ್ಯಕ್ತಿಗಳ ಬ್ಯಾಂಕಿನಲ್ಲಿ ಖಾತೆಯಿದ್ದು ಅದರಲ್ಲಿ ಸಾಕಷ್ಟು ಹಣವೂ ಇರುತ್ತದೆ. ಅವರು ಕೂಡಲೇ ಚೆಕ್ ಬರೆದು ಕೊಟ್ಟು ಬಿಡಬಹುದು. ಇಂಥ ಮಾತು ಅನೇಕ ಸಾರಿ ನಾನು ಕೇಳುವುದರಿಂದ ಉದಾಹರಣೆಗಾಗಿ ಮಾತ್ರ ಹೇಳಿದೆ. ಆದರೆ ಜನರು ತಮ್ಮ ಜೀವಿತದ ಎಲ್ಲ ವಿಚಾರಗಳಲ್ಲೂ ಇಂತಹ ನೆವನ ಹೇಳುತ್ತಾರೆ. ಅವರು ಹೇಳುತ್ತಾರೆ, ಈಗ ನನ್ನ ಬಳಿ ಇಲ್ಲ, ನಾಳೆ ಬಾ ಕೊಡುತ್ತೇನೆ ಎಂದು. ಆದರೆ ಅವರ ಪರ್ಸಿನಲ್ಲಿ ಬೇಕಾದ ಮೊತ್ತವಿರುತ್ತಿತ್ತು. ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 8ನೇ ವಚನದಲ್ಲಿ ಹೀಗೆ ಹೇಳಿದೆ, ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ಸಾಲವೂ ನಿಮಗೆ ಇರಬಾರದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಒಬ್ಬನು ದೇವರ ಮಗುವೋ ಅಲ್ಲವೋ ಎಂಬುದನ್ನು ಇಂತಹ ಪ್ರೀತಿ ತೋರಿಸಿಕೊಡುತ್ತದೆ. ಬೇರೆಯವರಿಗೆ ಕೊಡತಕ್ಕ ಹಣ ನಮ್ಮಲ್ಲಿದ್ದರೆ ಅದು ನಮ್ಮದಲ್ಲ ಎಂಬುದನ್ನು ತಿಳಿದಿದ್ದೀರೋ? ಅದು ಆ ವ್ಯಕ್ತಿಗೆ ಸೇರಿದಂತಾದು. ಅದನ್ನು ನಮ್ಮ ಸ್ವಂತಕ್ಕಾಗಿ ನಾವು ಉಪಯೋಗಿಸುವುದು ಅಪ್ರಾಮಾಣಿಕತನವಾಗಿದೆ. ಇಲ್ಲಿ ಅದನ್ನೇ ಹೇಳಿದೆ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 29ನೇ ವಚನ ಹೀಗೆ ಹೇಳುತ್ತದೆ, ನೆರೆಯವನಿಗೆ ಕೇಡನ್ನು ಕಲ್ಪಿಸಬಾರದು, ಅವನು ನಿನ್ನ ಪಕ್ಕದಲ್ಲಿ ನಂಬಿಕೆಯಿಂದ ವಾಸ ಮಾಡುತ್ತಾನಲ್ಲವೇ ಎಂಬುದಾಗಿ. ಪ್ರಿಯರೇ, ನೆರೆಯವನೊಂದಿಗಿನ ಸಂಬಂಧದಲ್ಲಿ ಅವನಿಗೆ ನಷ್ಟವಾಗುವ, ಆದರೆ ನಿನಗೆ ಅದರಿಂದ ಲಾಭವಾಗುವ ಕಾರ್ಯಗಳನ್ನು ಮಾಡಬೇಡ. ಪ್ರಿಯ ಮಿತ್ರನೇ, ಒಂದು ವೇಳೆ ನಿನ್ನ ನೆರೆಯವನು ನಿನ್ನೊಂದಿಗೆ, ನಾನು ಕೆಲವು ದಿನ ಊರಲ್ಲಿರುವುದಿಲ್ಲ, ನನ್ನ ಮನೆಯ ಮೇಲೆ ಒಂದು ಕಣ್ಣಿಡುವೆಯಾ ಎಂದು ಹೇಳಿದರೆ ಅದು ಎಂಥ ಒಳ್ಳೆಯ ಸಂಬಂಧ. ದೇವರೊಂದಿಗಿನ ನಿನ್ನ ಸಂಬಂಧವನ್ನು ಪ್ರಾಯೋಗಿಕವಾಗಿ ಪ್ರಕಟಿಸಲು ನಿನಗೊಂದು ಸುಸಂದರ್ಭ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 30ನೇ ವಚನ ಹೀಗೆ ಹೇಳುತ್ತದೆ, ನಿನಗೆ ಉಪಕಾರ ಮಾಡದವನ ಸಂಗಡ ಸುಮ್ಮನೆ ಜಗಳವಾಡಬೇಡ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸರಿಯಾದ ಕಾರಣವಿಲ್ಲದೆ ಬೇರೆಯವರೊಂದಿಗೆ ಜಗಳವಾಡುವುದು ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರ ಒಂದು ಪಾಪವಾಗಿದೆ. ಕೃಪೆಯ ಅಡಿಯಲ್ಲಿರುವ ನಮಗೆ ಹೇಳಲ್ಪಟ್ಟ ಮಾತೇನೆಂದರೆ, ಪ್ರಿಯರೇ, ನೀವೇ ಮುಯ್ಯಿಗೆ ಮುಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಯಾಕಂದರೆ ಮುಯ್ಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರೆದದೆ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 19ನೇ ವಚನದಲ್ಲಿ ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಈ ರೀತಿ ನಾವೇ ಕೈ ಹಾಕಿ ಕೆಲಸ ಮಾಡುವಾಗ ನಾವು ನಂಬಿಕೆಯ ಹಾಗೂ ದೇವರ ಮೇಲಿನ ಭರವಸದ ಮಾರ್ಗವನ್ನು ಬಿಟ್ಟಂತಾಗುತ್ತದೆ. ನಮಗೆ ಯಾರಿಂದಲಾದರೂ ಅನ್ಯಾಯವಾಗಿದ್ದರೆ ಅದನ್ನು ದೇವರಿಗೆ ಒಪ್ಪಿಸಿಬಿಟ್ಟು
ಆ ಪರಿಸ್ಥಿತಿಯನ್ನು ದೇವರೇ ನಿಭಾಯಿಸಲು ಬಿಡಬೇಕು. ದೇವಸೇವಕರಾದ ಡಾಕ್ಟರ್ ವರ್ನನ್ ಮ್ಯಾಗಿಯವರು ಈ ರೀತಿಯಾಗಿ ಹೇಳುತ್ತಾರೆ, ನನ್ನ ಅನೇಕ ವರ್ಷಗಳ ಸಭಾ ಸೇವೆಯಲ್ಲಿ ನಾನು ಕಲಿತದ್ದೇನೆಂದರೆ, ನನಗೆ ಯಾರಾದರೂ ಕೇಡುಂಟು ಮಾಡಿದರೆ ಅದನ್ನು ದೇವರೊಡನೆ ಹೇಳಿಕೊಳ್ಳಬೇಕು. ನನಗೆ ನೋವಾಗಿದೆ ಎಂಬುದನ್ನು ಆತನಿಗೆ ತಿಳಿಯಪಡಿಸಬೇಕು. ಮಾತ್ರವಲ್ಲದೆ ನಿನಗೆ ಕೇಡು ಮಾಡಿದವನನ್ನು ದೇವರ ಕೈಗೆ ಒಪ್ಪಿಸಿಬಿಡು. ಕರ್ತನಿಗೆ ಹೇಳು, ಇದು ನಿನ್ನ ಕೆಲಸವಾಗಿದೆ, ಇದನ್ನು ನೀನೇ ಮಾಡುತ್ತೇನೆಂದು ಹೇಳಿದೆಯಲ್ಲ. ನನ್ನ ಅನೇಕ ವರ್ಷಗಳ ಅನುಭವದಲ್ಲಿ ನಾನು ಹೇಳಬಲ್ಲೆ ಏನೆಂದರೆ, ದೇವರು ಅಂಥವರನ್ನು ನೋಡಿಕೊಳ್ಳುತ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಜ್ಞಾನೋಕ್ತಿಗಳು ಅದ್ಭುತವಾಗಿವೆ ಮತ್ತು ಸತ್ಯವಾದವುಗಳೂ ಆಗಿವೆ. ಅವು ಕೇವಲ ಯೌವನಸ್ಥರಿಗೆ ಮಾತ್ರವಲ್ಲ, ಪ್ರಾಯಸ್ಥರಿಗೂ, ಹೆಂಗಸರಿಗೂ, ಯುವತಿಯರಿಗೂ ಎಲ್ಲರಿಗೂ ಉಪಯುಕ್ತವಾದವುಗಳಾಗಿವೆ. ಇಡೀ ಮಾನವ ಜನಾಂಗಕ್ಕೇನೆ ಅನ್ವಯಿಸುವುಗಳಾಗಿವೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 31ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ಬಲಾತ್ಕಾರಿಯನ್ನು ನೋಡಿ ಹೊಟ್ಟೆ ಕಿಚ್ಚು ಪಡೆದಿರು, ಅವನ ನಡತೆಯನ್ನು ಎಷ್ಟು ಮಾತ್ರಕ್ಕೂ ಅನುಸರಿಸಬೇಡ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಬಲಾತ್ಕಾರಿ ಎಂದರೆ ಕ್ರೂರವಾಗಿ ನಡಕೊಳ್ಳುವವನು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 32ನೇ ವಚನ ಹೀಗೆ ಹೇಳುತ್ತದೆ, ವಕ್ರ ಬುದ್ಧಿಯವನು ಯೆಹೋವನಿಗೆ ಅಸಹ್ಯನು, ಯಥಾರ್ಥರಿಗೆ ಆತನ ಸ್ನೇಹವು ದೊರೆಯುವುದು ಎಂಬುದಾಗಿ. ಪ್ರಿಯರೇ, ದೇವರಿಗೆ ನಿಜವಾಗಿಯೂ ಅಸಹ್ಯರಾಗಿರುವವರು ಕೆಲವರಿದ್ದಾರೆ. ಈ ಪುಸ್ತಕದಲ್ಲಿ ಮುಂದಕ್ಕೆ ದೇವರು ಹಾಗೆ ಮಾಡುವ ಕೆಲವು ಸಂಗತಿಗಳನ್ನು ನೋಡಲಿದ್ದೇವೆ. ಜ್ಞಾನೋಕ್ತಿಯಲ್ಲಿ ಆ ಕುರಿತು ಹೇಳಲ್ಪಟ್ಟಿದೆ. ಮುಂದಕ್ಕೆ ಅದನ್ನು ನೋಡುವ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 33ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಯೆಹೋವನು ದುಷ್ಟನ ಮನೆಯನ್ನು ಶಪಿಸುವನು, ನೀತಿವಂತರ ನಿವಾಸವನ್ನು ಆಶೀರ್ವದಿಸುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದುಷ್ಟರು ಅಂದರೆ ನ್ಯಾಯಕ್ಕೆ ವಿರುದ್ಧವಾಗಿ ನಡೆಯುವವರು. ಈ ಜ್ಞಾನೋಕ್ತಿಯು ಅರಸನಾದ ಅಹಾಬನನ್ನು ನೆನಪಿಗೆ ತರುತ್ತದೆ. ದೇವರು ಅಹಾಬನ ಮನೆಯನ್ನು ಖಂಡಿತವಾಗಿಯೂ ಶಪಿಸಿದನು. ಇದು ಅವನಿಗೆ ಸರಿಯಾಗಿ ಒಪ್ಪುವ ಮಾತಾಗಿದೆ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 34ನೇ ವಚನ ಹೀಗೆ ಹೇಳುತ್ತದೆ, ಯಾರು ಧರ್ಮವನ್ನು ತಿರಸ್ಕರಿಸುತ್ತಾರೋ ಅವರನ್ನು ಆತನು ತಿರಸ್ಕರಿಸುವನು, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಧರ್ಮ ನಿಂದಕರನ್ನು ದೇವರು ಹಾಗೆ ಮಾಡುತ್ತಾನೆ. ಹಾಗೆಯೇ ಅಹಂಕಾರಿಗಳನ್ನು, ಕಪಟಿಗಳನ್ನು ಹಾಗೆ ಮಾಡುತ್ತಾನೆ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 35ನೇ ವಚನ ಹೀಗೆ ಹೇಳುತ್ತದೆ, ಜ್ಞಾನವಂತರು ಸನ್ಮಾನಕ್ಕೆ ಬಾಧ್ಯರಾಗುವರು, ಜ್ಞಾನಹೀನರಿಗಾಗುವ ಬಹುಮಾನವೋ ಅವಮಾನವೇ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಇಂದಿನ ಅನೇಕರಿಗೆ ಅನ್ವಯಿಸುವಂಥದ್ದಾಗಿದೆ. ಅವರಲ್ಲಿ ಕೆಲವರನ್ನು ನೀವು ತಿಳಿದಿರಬಹುದು. ಶ್ರೀಮಂತರನ್ನು ಕಂಡು ಹೊಟ್ಟೆ ಕಿಚ್ಚುಪಡುವವರು ಯಾವಾಗಲೂ ಇರುತ್ತಾರೆ. ಆದರೆ ಕೀರ್ತನೆಗಾರನು ಕಂಡುಕೊಂಡಂತೆ ದೇವರು ಐಶ್ವರ್ಯವಂತರಿಗೆ ತಕ್ಕ ಪ್ರತಿಫಲ ಕೊಡುತ್ತಾನೆಂಬುದನ್ನು ಕಂಡುಕೊಳ್ಳುತ್ತಾರೆ. ಪ್ರೀತಿಯುಳ್ಳ ದೇವಜನರೇ, ದೇವರ ಮಹಾಕೃಪೆಯಿಂದ ಜ್ಞಾನೋಕ್ತಿಗಳು ಪುಸ್ತಕದ 3ನೇ ಅಧ್ಯಾಯವನ್ನು ಧ್ಯಾನ ಮಾಡಿ ಮುಗಿಸಿದ್ದೇವೆ. ದೇವರು ತಿಳಿಸಿದಂಥ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಹೇಳುತ್ತಾ ಜ್ಞಾನೋಕ್ತಿಗಳು ಪುಸ್ತಕದ 4ನೇ ಅಧ್ಯಾಯವನ್ನು ಧ್ಯಾನ ಮಾಡೋಣ. ಪ್ರಿಯರೇ, ಈ ದುಷ್ಟ ಮೂರ್ಖ ಲೋಕವನ್ನು ಪ್ರವೇಶಿಸಿದ ಹುಡುಗನು ಈಗ ಪ್ರಾಯ ಪ್ರಬುದ್ಧನಾದರೂ ಇನ್ನೂ ತಂದೆಯ ಬುದ್ಧಿಮಾತುಗಳನ್ನು ಲಕ್ಷಿಸಬೇಕೆಂದು ಹೇಳಿಯದೆ. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ, ಮಕ್ಕಳಿರ, ತಂದೆಯ ಶಿಕ್ಷಣವನ್ನು ಕೇಳಿರಿ, ವಿವೇಕವನ್ನು ಗ್ರಹಿಸಲಿಕ್ಕೆ ಕಿವಿಗೊಡಿರಿ ಎಂಬುದಾಗಿ. ಪ್ರಿಯರೇ, ಮಕ್ಕಳಿರ ಅಂದರೆ ಯುವಕರು, ಪ್ರಾಯಸ್ಥರು, ಸ್ತ್ರೀ ಪುರುಷರೆಲ್ಲರೂ. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 2 ಮತ್ತು 3ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನಾನು ನಿಮಗೆ ಸುಬೋಧನೆಯನ್ನು ಮಾಡುವೆನು, ನನ್ನ ಉಪದೇಶವನ್ನು ಬಿಡಬೇಡಿರಿ. ನಾನು ನನ್ನ ತಂದೆಗೆ ಅಧೀನನಾದ ಮಗನೂ ತಾಯಿಯ ದೃಷ್ಟಿಗೆ ಕೋಮಲನಾದ ಏಕಪುತ್ರನೂ ಆಗಿದ್ದೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದನ್ನು ಸೊಲೊಮೋನನು ಬರೆದದ್ದು. ಅವನು ತನ್ನ ತಂದೆಯ ಕುರಿತಾಗಿ ಹೇಳುತ್ತಿದ್ದಾನೆ, ನಾನು ನನ್ನ ತಂದೆಗೆ ಅಧೀನನಾದ ಮಗನೂ ತಾಯಿಯ ದೃಷ್ಟಿಗೆ ಕೋಮಲನಾದ ಏಕಪುತ್ರನೂ ಆಗಿದ್ದನು ಎಂದು ಹೇಳುತ್ತಿದ್ದಾನೆ. ಪ್ರಿಯರೇ, ಸೊಲೊಮೋನನ ಮೇಲೆ ಅವನ ತಂದೆ ಅತಿಯಾಗಿ ಪ್ರೀತಿ ಇರಿಸಿದ್ದನು ಎಂದು ಕೆಲವರು ಹೇಳುತ್ತಾರೆ. ಆದರೆ ನಾನು ಆ ರೀತಿ ಕಾಣುವುದಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಚಾರಿತ್ರಿಕ ಪುಸ್ತಕಗಳ ಪ್ರಕಾರ ದಾವೀದನಿಗೆ ಸೊಲೊಮೋನನು ಪ್ರಥಮ ಆಯ್ಕೆಯವನಾಗಿರಲಿಲ್ಲ.
ರಾಣಿಯರ ನಿವಾಸದಲ್ಲೇ ಬೆಳೆದ ಈ ಹುಡುಗನು ಒಂದು ರೀತಿ ಹೆಣ್ಣಿಗನಂತಿದ್ದನು. ಅವನು ಒಂದು ರೀತಿ ಚೆಲ್ಲನಾಗಿದ್ದನು ಮತ್ತು ದಾವೀದನು ಅವನಲ್ಲಿ ಹೆಚ್ಚು ಆಸಕ್ತಿ ತೋರಿಸಲಿಲ್ಲ. ಸೊಲೊಮೋನನು ಹೇಳುತ್ತಾನೆ, ನಾನು ನನ್ನ ತಂದೆಯ ಮಗನು, ಆದರೆ ನನ್ನನ್ನು ತಾಯಿಯೇ ಪ್ರೀತಿಸಿ ಶಿಕ್ಷಣ ನೀಡಿ ಬೆಳೆಸಿದಳು ಎಂಬುದಾಗಿ. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 4ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ತಂದೆಯು ನನಗೆ ಬೋಧಕನಾಗಿ ಹೀಗೆಂದನು, ನಿನ್ನ ಮನಸ್ಸು ನನ್ನ ಮಾತುಗಳನ್ನು ಹಿಡಿದುಕೊಳ್ಳಲಿ, ನನ್ನ ಆಜ್ಞೆಯನ್ನು ಕೈಕೊಂಡು ಸುಖವಾಗಿ ಬಾಳು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಬಹುಶಃ ದಾವೀದನು ಸೊಲೊಮೋನನಿಗೆ ತುಂಬ ಬುದ್ಧಿಮಾತುಗಳನ್ನು ಹೇಳಿರಬಹುದು. ಸೊಲೊಮೋನನು ಅರಸನಾಗಿ ಮಾಡಲ್ಪಟ್ಟಾಗ ದಾವೀದನು ಅವನಿಗೆ ಗಂಡಸಿನಂತೆ ವರ್ತಿಸು ಎಂದು ಹೇಳಿರಬಹುದು. ಸೊಲೊಮೋನನು ದೃಢ ವ್ಯಕ್ತಿತ್ವವಿಲ್ಲದವನಾದ್ದರಿಂದ ಹೀಗೆ ಹೇಳಿರಬಹುದು. ತಂದೆ ಹೇಳಿದನು, ನಿನ್ನ ಮನಸ್ಸು ನನ್ನ ಮಾತುಗಳನ್ನು ಹಿಡಿದುಕೊಳ್ಳಲಿ, ನನ್ನ ಆಜ್ಞೆಯನ್ನು ಕೈಕೊಂಡು ಸುಖವಾಗಿ ಬಾಳು. ಕರ್ತನಿಗೆ ವಿಧೇಯನಾಗಿರುವುದು ಒಳ್ಳೆಯದು ಎಂಬ ಪಾಠವನ್ನು ದಾವೀದನು ಅನುಭವದಿಂದ ತಿಳುಕೊಂಡಿದ್ದನು ಮತ್ತು ತನ್ನ ಮಗನನ್ನು ಬೋಧಿಸುವುದರಲ್ಲಿ ದಯೆ ತೋರಿಸಲಿಲ್ಲ. ದಾವೀದನು ಒಬ್ಬ ಒಳ್ಳೆಯ ತಂದೆಯಾಗಿಲ್ಲವೆಂದು ನನ್ನ ಭಾವನೆ. ಇದು ಅನೇಕ ಶ್ರೇಷ್ಠ ವ್ಯಕ್ತಿಗಳ ಜೀವಿತದಲ್ಲೂ ಸತ್ಯವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ದಾವೀದನ ಜೀವಿತವು ಸೊಲೊಮೋನನಿಗೆ ಮಾದರಿಯದಾಗಿತ್ತು. ಆದರೆ ನೀವು ಹೇಳಬಹುದು, ಸರಿ, ಆದರೆ ದಾವೀದನ ಜೀವಿತ ನೋಡಿರಿ ಎಂದು ಹೇಳಬಹುದು. ದಾವೀದನ ಬಹುದೊಡ್ಡ ಪಾಪಕೃತ್ಯವು ಸೊಲೊಮೋನನ ಜನನಕ್ಕಿಂತ ಮುಂಚೆ ನಡೆದಿತ್ತು ಮತ್ತು ಬಳಿಕ ದಾವೀದನು ಅಂತಹ ಜೀವಿತಕ್ಕೆ ಪೂರಾ ಬೆನ್ನು ಹಾಕಿದ್ದನು. ಈಗ ಸೊಲೊಮೋನನು ಯೌವನಸ್ಥರಿಗೆ ಬುದ್ಧಿಮಾತು ಹೇಳುತ್ತಿದ್ದಾನೆ. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 5 ಮತ್ತು 6ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಜ್ಞಾನವನ್ನು ಪಡೆ, ವಿವೇಕವನ್ನು ಸಂಪಾದಿಸು, ಮರೆಯಬೇಡ, ನನ್ನ ಮಾತುಗಳಿಗೆ ಓರೆಯಾಗಬೇಡ. ಜ್ಞಾನವನ್ನು ಬಿಡದಿದ್ದರೆ ಅದು ನಿನ್ನನ್ನು ಕಾಪಾಡುವುದು, ಪ್ರೀತಿಸಿದರೆ ನಿನ್ನನ್ನು ಕಾಯುವುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಜ್ಞಾನವನ್ನು ಒಬ್ಬ ಸ್ತ್ರೀಗೆ ಹೋಲಿಸಿಯದೆ. ಆಕೆಯು ತನ್ನ ಕುರಿತಾಗಿ ಪ್ರಕಟಣೆಯನ್ನು ಕೊಡುತ್ತಾಳೆ. ಇನ್ನೊಬ್ಬ ಆಕೆಯೂ ಇದ್ದಾಳೆಂಬುದನ್ನು ಮರೆಯಬೇಡ. ಅವಳು ಪರಸ್ತ್ರೀಯು. ಆಕೆಯೂ ಕೂಡ ಯೌವನಸ್ಥರನ್ನು ಆಕರ್ಷಿಸಲು ಪ್ರಯತ್ನಿಸುತ್ತಿರುತ್ತಾಳೆ. ಜ್ಞಾನವು ಅವನನ್ನು ತನ್ನ ಕಡೆಗೆ ಬಂದು ಬುದ್ಧಿವಂತನಾಗಬೇಕೆಂದು ಕರೆಯುತ್ತಾಳೆ. ಜ್ಞಾನವು ಅವನನ್ನು ಕಾಪಾಡುವುದು, ಕಾಯುವುದು ಎಂದು ಹೇಳುವುದನ್ನು ಗಮನಿಸಿರಿ. ಇಂದಿನ ಶಿಕ್ಷಣದ ಮುಖ್ಯ ಕೊರತೆಯನ್ನು ಈ ವಚನದಲ್ಲಿ ಎತ್ತಿ ಹೇಳಲಾಗಿದೆ. ಶಿಕ್ಷಣ ಕೊಡುವವರು ಜ್ಞಾನವನ್ನು ಪ್ರೀತಿಸುತ್ತಾರೋ, ಅಂದರೆ ದೇವರ ವಾಕ್ಯವನ್ನು ಪ್ರೀತಿಸುತ್ತಾರೋ? ಪೌಲನು ಹೇಳಿದ್ದಾನೆ, ಮಾನವ ಜ್ಞಾನವನ್ನು ಪ್ರೀತಿಸಬೇಕಾದರೆ ಅದನ್ನು ತಿಳಿದುಕೊಳ್ಳಬೇಕು, ಆದರೆ ದೈವಿಕ ಜ್ಞಾನವು ತಿಳಿದುಕೊಳ್ಳಲ್ಪಡಬೇಕಾದರೆ ಅದನ್ನು ಪ್ರೀತಿಸಬೇಕು. ಆದ್ದರಿಂದ ನೀನು ದೇವರ ವಾಕ್ಯವನ್ನು ತಿಳಿಯಬೇಕೆಂದಿದ್ದರೆ ಅದರ ಕಡೆಗೆ ಪ್ರೀತಿಯೂ ಕಲಿಯುವ ಮನಸ್ಸು ನಿನ್ನಲ್ಲಿರಬೇಕು. ಆಗ ದೇವರ ಆತ್ಮನು ವಿಶೇಷ ಸತ್ಯಗಳನ್ನು ನಿನಗೆ ಪ್ರಕಟಿಸುತ್ತಾನೆ. ಇದನ್ನು ತಿಳಿದುಕೊಳ್ಳುವುದು ಎಷ್ಟು ಅವಶ್ಯ. ಅವನು ಹೇಳುತ್ತಾನೆ, ಪ್ರೀತಿಸಿದರೆ ಅದು ನಿನ್ನನ್ನು ಕಾಯುವುದು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನಬೋಧೆಯ ಪ್ರಥಮ ಪಾಠ. ನಿನ್ನ ಎಲ್ಲ ಸಂಪತ್ತಿನಿಂದಲೂ ವಿವೇಕವನ್ನು ಪಡೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಜ್ಞಾನದ ಕುರಿತಾಗಿ ಇಲ್ಲಿ ಹೇಳಿರುವುದನ್ನು ಗಮನಿಸಿರಿ. ಅದು ಕೇವಲ ತಿಳುವಳಿಕೆ ಹೊಂದುವುದಲ್ಲ, ಅದು ಕಂಪ್ಯೂಟರ್ನಂತಹ ಬುದ್ಧಿಶಕ್ತಿ ಹೊಂದಿರುವುದಿಲ್ಲ. ಜ್ಞಾನವನ್ನು ಸರಿಯಾಗಿ ಉಪಯೋಗಿಸಲು ಬುದ್ಧಿವಂತಿಕೆಯೂ ತಿಳುವಳಿಕೆಯೂ ಅಗತ್ಯವಾಗಿದೆ. ಈಗಿನ ಜನರಲ್ಲಿ ಅಗತ್ಯ ಬೇಕಾಗಿರುವಂಥದ್ದು ಇದೇ ಆಗಿದೆ. ಪ್ರಿಯರೇ, ಇಂದಿನ ಶಿಕ್ಷಣ ತೃಪ್ತಿ ಕೊಡದಿರುವುದಕ್ಕೆ ಕಾರಣ ಅದನ್ನು ಕೊಡುವ ರೀತಿಯೇ ಆಗಿರುತ್ತದೆ. ಇಲ್ಲಿ ಒತ್ತಿ ಹೇಳುವ ಅಂಶವೆಂದರೆ ತಿಳುವಳಿಕೆಯನ್ನು ಪಡೆಯಬೇಕೆಂಬುದೇ. ಇದು ಎಷ್ಟು ಪ್ರಾಮುಖ್ಯವಾದದ್ದಾಗಿದೆ ನೋಡಿರಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯವು ನಮಗೆ ತಿಳಿಯಪಡಿಸಿದಂಥ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ನಾವು ಇಹಲೋಕದ ಜ್ಞಾನದಲ್ಲೇ ಇರದೆ ದೈವಿಕವಾದ ಜ್ಞಾನವನ್ನು ಹೊಂದಿದವರಾಗಿ, ಆ ಮೂಲಕ ತಿಳುವಳಿಕೆ ಉಳ್ಳವರಾಗಿ ನಮ್ಮ ಜೀವಿತದಲ್ಲಿ ಜೀವಿಸಿ ದೇವರನ್ನು ಮಹಿಮೆಪಡಿಸೋಣ. ಇಂಥ ಜೀವಿತವನ್ನು ಜೀವಿಸುವುದಕ್ಕೆ ದೇವರ ತಾನೇ ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ,
ದೇವರ ವಾಕ್ಯವು ನಮಗೆ ಸುಜ್ಞಾನವನ್ನು, ದೇವರ ಕೃಪೆಯನ್ನು ಮೂಲಕ ರಕ್ಷಣೆಯನ್ನು ಒದಗಿಸ್ತದೆ. ನಾವೆಷ್ಟು ಅಮೂಲ್ಯವಾದವರಲ್ಲವೇ? ನಮ್ಮಲ್ಲಿರುವ ಭಯಕ್ಕೆ ಪರಿಹಾರ ದೇವರ ವಾಕ್ಯ. ಆದುದರಿಂದ ದೇವರ ವಾಕ್ಯವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳೋಣ. ನಮ್ಮ ಹೃದಯದಲ್ಲಿ ಅದನ್ನು ಸ್ವೀಕರಿಸಿಕೊಂಡು ನಂಬಿಗಸ್ತರಾಗಿ ಜೀವಿಸೋಣ. ಪ್ರಿಯ ವೀಕ್ಷಕರೇ, ಅನುದಿನವೂ ದೇವರ ವಾಕ್ಯವು ನಿಮ್ಮನ್ನು ಬಲಪಡಿಸುತ್ತಿರುವಾಗ ನೀವು ಹೊಂದಿದ್ದ ಆಶೀರ್ವಾದಗಳನ್ನು ಮತ್ತು ನಿಮಗೆ ಏನಾದರೂ ಪ್ರಾರ್ಥನಾ ಮನವಿಗಳಿದ್ದರೆ ತಪ್ಪದೇ ನಮಗೆ ಕರೆ ಮಾಡಿ ತಿಳಿಸಿರಿ. ನಿಮಗಾಗಿ ನಾವು ಪ್ರಾರ್ಥಿಸ್ತೇವೆ ಪ್ರಿಯರೇ. ಮತ್ತೆ ಭೇಟಿಯಾಗೋಣ. ವಂದನೆಗಳು.